ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮಳೆಯಿಂದ ಪ್ರವಾಹ ಕೂಡ ಉಂಟಾಗಿರುವಂತದ್ದು. ಸಾವಿನ ಪ್ರವಾಹಕ್ಕೆ ರಾಜ್ಯದಲ್ಲಿ ಇದುವರೆಗೂ 12 ಜನ ಸಾವನ್ನಪ್ಪಿದ್ದಾರೆ. 45 ಜಾನುವಾರು ಕೂಡ ಸಾವನ್ನಪ್ಪಿರುವಂತದ್ದು. 5,000 ಮನೆಗೆ ಹಾನಿ ಉಂಟಾಗಿದೆ. 2,000ಕ್ಕೂ ಹೆಚ್ಚು ಜನ ಸಂಪೂರ್ಣವಾಗಿ ಬೀದಿ ಪಾಲಾಗಿದ್ದಾರೆ. 5,000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರುವಂತದ್ದು. 2,000ಕ್ಕೂ ಹೆಚ್ಚು ಜನ ಸಂಪೂರ್ಣವಾಗಿ ಬೀದಿ ಪಾಲಾಗಿದ್ದಾರೆ. ಮತ್ತೆ ಪದೇ ವರ್ಣಾಘಾತ ಕರ್ನಾಟಕಕ್ಕೆ ಎದುರಾಗ್ತಾನೆ ಇದೆ. ಉತ್ತರ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ಭೀಕರ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲೂ ಕೂಡ ಮಹಾಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. 25 ಸೇತುವೆ ಜಲಸಮ ಆಗಿದೆ. 100 ಗ್ರಾಮಗಳ ಸಂಪರ್ಕ ಕೂಡ ಕಟ್ ಆಗಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಸೇತುವೆಗಳು ಇಲ್ಲಿ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ, ಗ್ರಾಮಗಳ ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಪರ್ಕನೇ ಕಟ್ ಆಗಿದೆ. ಕೂಡಲ ಸಂಗಮ, ರಾಯರ ಬೃಂದಾವನಕ್ಕೂ ಕೂಡ ಜಲಕಂಟಕ ಎದುರಾಗಿರುವಂತದ್ದು. ಇನ್ನು ಚಾಮುಂಡಿ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಭೂಕುಸಿತ ಉಂಟಾಗಿದೆ. ದೇವರಿಗೂ ಕೂಡ ದಿಗ್ಬಂಧನವನ್ನ ಹಾಕಿದ್ದಾನೆ ವರ್ಣ. ಪ್ರಕೃತಿ ವಿಕೋಪ ಆದಂತಹ ಸಂದರ್ಭದಲ್ಲಿ ಯಾವುದನ್ನು ಕೂಡ ನೋಡೋದಿಲ್ಲ. ಸೊ ಹೀಗಾಗಿ ಯಾವ ದೇವಸ್ಥಾನ ಆಗ್ಲಿ, ಯಾವ ಊರಾಗ್ಲಿ, ಯಾವ ಬೆಟ್ಟನೇ ಆಗ್ಲಿ, ಯಾವ ಗುಡ್ಡನೇ ಆಗ್ಲಿ, ಎಲ್ಲವೂ ಕೂಡ ಈ ವರ್ಣಾಘಾತಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಒಂದ್ ಕಡೆ ಜನ, ಇನ್ನು ಒಂದ್ ಕಡೆ ಜಲಾವೃತದ ಹಿನ್ನೆಲೆಯಲ್ಲಿ ಅಲ್ಲಿನ ಪರಿಸ್ಥಿತಿ ಕೂಡ ಸಾಕಷ್ಟು ಅಯೋಮಯವಾಗಿದೆ. ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಸ್ತೆ ಕುಸಿದಿದೆ. ನಿರಂತರ ಸುರಿದಂತ ಮಳೆಗೆ 4-5 ಕಡೆ ರಸ್ತೆ ಕುಸಿದು ಬಂಡೆಗಳೆಲ್ಲ ರಸ್ತೆಗೆ ಬಂದು ಬಿದ್ದಿವೆ. ಮಲೆ ಮಹದೇಶ್ವರ ಬೆಟ್ಟ ಪಾಲಾರ್ ಮಾರ್ಗ ತಾತ್ಕಾಲಿಕವಾಗಿ ಸ್ಥಗಿತವಾಗಿರುವಂತದ್ದು. ರಸ್ತೆ ಬದಿ ಕುಸಿದಂತ ಗುಡ್ಡವನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ನಿಮಗೂ ಕೂಡ ತೋರಿಸ್ತಾ ಇದ್ವಿ ಎಂತಹ ಭಯಾನಕ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಪ್ಪ ಅಂತ ನೀವು ಅನ್ಕೊಳ್ತಾ ಇರ್ಬೋದು ಟಿವಿಯಲ್ಲಿ. ಯಾಕೆಂದ್ರೆ ನೋಡ್ತಾನೆ ಇದ್ದೀರಾ ಕಳೆದ 3 ದಿನದಿಂದ ಮತ್ತೆ 2 ತಿಂಗಳ ಹಿಂದಿಂದ ಯಾವ ರೀತಿಯಾಗಿ ಕರ್ನಾಟಕದ ಪರಿಸ್ಥಿತಿ ಅಯೋಮಯವಾಗ್ಬಿಟ್ಟಿದೆ, ಅವಾಂತರ ಸೃಷ್ಟಿ ಆಗ್ಬಿಟ್ಟಿದೆ ಅಂತ. ಈಗ ನೋಡ್ತಾ ಇರುವಂತ ದೃಶ್ಯಾವಳಿ ನೀವು ಮಲೆ ಮಹದೇಶ್ವರ ಬೆಟ್ಟದ ದೃಶ್ಯಾವಳಿಯನ್ನ. ಒಂದ್ ಕಡೆ ಅಲ್ಲಿ ರಸ್ತೆ ಕುಸಿತವಾಗೋಗಿದ್ರೆ, ಭೂಕುಸಿತ ಉಂಟಾಗಿದ್ರೆ, ಇನ್ನೂ ಒಂದ್ ಕಡೆ ಆ ಬಂಡೆಗಳು, ಗುಡ್ಡದ ಬಂಡೆಗಳು ರಸ್ತೆ ಮೇಲೆ ಬಂದು ಬೀಳ್ತಾ ಇದ್ದಾವೆ. ಸೊ ಆತಂಕದ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಎಲ್ಲಿ ವಾಹನಗಳ ಮೇಲೆ ಆ ಬಂಡೆ ಬಿದ್ದುಬಿಡುತ್ತೋ, ಎಲ್ಲೋ ನಾವು ಹೋಗುವಂತ ಸಂದರ್ಭದಲ್ಲಿ ಬಂಡೆ ಕುಸಿದು ಬಿದ್ದುಬಿಡುತ್ತೋ ಅನ್ನುವ ಆತಂಕ ಆ ಭಾಗದ ಜನರಲ್ಲಿ ಎದುರಾಗಿರುವಂತದ್ದು. ನಿಮಗೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ. ಈಗ ತೋರಿಸ್ತಾ ಇರುವಂತ ದೃಶ್ಯ ಅದು ಮಲೆ ಮಹದೇಶ್ವರ ಬೆಟ್ಟದ ದೃಶ್ಯಾವಳಿಯನ್ನ. ಈಗ ಆಲ್ರೆಡಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಎಲ್ಲಾ ಕಡೆನೂ ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಮಳೆರಾಯ. ಈ ಒಂದು ದೃಶ್ಯ ನೀವು ಮಲೆ ಮಹದೇಶ್ವರ ಬೆಟ್ಟದನ್ನ ನೋಡ್ತಾ ಇದ್ದೀರಾ. ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡ್ತಾ ಇದ್ರಿ, ಇನ್ನು ಕರಾವಳಿ ಕರ್ನಾಟಕ, ಮಲೆನಾಡು ಕರ್ನಾಟಕ, ಇನ್ನು ಚಾಮರಾಜನಗರದಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಇನ್ನು ಮೈಸೂರಿನ ಐತಿಹಾಸಿಕ ಚಾಮುಂಡಿ ಬೆಟ್ಟಕ್ಕೂ ಕೂಡ ವರ್ಣ ಆಘಾತವನ್ನ ಕೊಟ್ಟಿದ್ದಾನೆ. ಧಾರಾಕಾರ ಮಳೆಗೆ ಚಾಮುಂಡಿ ಬೆಟ್ಟದಲ್ಲಿ ಭೂಕುಸಿತ ಉಂಟಾಗಿರುವಂತದ್ದು. ವ್ಯೂ ಪಾಯಿಂಟ್ ಬಳಿ ಭೂಕುಸಿತವಾಗಿದೆ. ರಸ್ತೆ ಬಿರುಕು ಬಿಟ್ಟಿದೆ. ಮಳೆ ನೀರಿನ ಕೊರತೆಯಿಂದಾಗಿ ಭೂಮಿ ಕುಸಿದಿದ್ದು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ಗಮನಿಸ್ತಾ ಇದ್ದೀರಾ, 2 ಪ್ರಖ್ಯಾತ ದೇವಸ್ಥಾನಗಳು, ಗುಡ್ಡಗಳನ್ನ ನಾವು ತೋರಿಸ್ತಾ ಇರುವಂತದ್ದು. ಅದು ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ವರ್ಣನ ಆರ್ಭಟದ ಹಿನ್ನೆಲೆಯಲ್ಲಿ ಅಲ್ಲಿ ಭೂಕುಸಿತ ಉಂಟಾಗಿರುವಂತದ್ದನ್ನ ನೋಡ್ತಾ ಇದ್ದೀರಾ. ಇನ್ನೂ ಒಂದ್ ಕಡೆ ಮಲೆ ಮಹದೇಶ್ವರ ಬೆಟ್ಟ, ಮತ್ತೊಂದು ಪ್ರಖ್ಯಾತ ದೇವಸ್ಥಾನ, ರಾಜ್ಯದ ಮತ್ತೊಂದು ಪ್ರಖ್ಯಾತ ದೇವಸ್ಥಾನ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಅಷ್ಟೇ ವರ್ಣಾಘಾತದಿಂದ ಅಲ್ಲಿನ ಭೂಕುಸಿತ ಉಂಟಾಗಿರುವಂತದ್ದು. ಹಾಗೆ ಭಕ್ತರೆಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಹೇಗಪ್ಪ ಹೋಗೋದು, ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಆತಂಕಕ್ಕೀಡಾಗಿರುವಂತದ್ದು. ಯಾಕೆಂದ್ರೆ ಸಂಪರ್ಕಗಳೇ ಅಲ್ಲಿ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಡಿತವಾಗಿರುವಂತದ್ದು. ಇನ್ನೊಂದ್ ಕಡೆ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ಭೂಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಏನ್ ಮಾಡೋದು, ಪ್ರವಾಸಿಗರು ಹೋಗ್ಬೇಕಾ ಬೇಡವಾ ಅನ್ನುವ ಒಂದು ಅಂದ್ರೆ ಚಿಂತೆಯಲ್ಲೂ ಕೂಡ ಇರುವಂತದ್ದು. ಏನ್ ಮಾಡೋದು ಚಾಮುಂಡಿ ಬೆಟ್ಟಕ್ಕೆ, ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಹೋಗ್ತಾರೆ. ಆದ್ರೆ ಭೂಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಆತಂಕ ಎದುರಾಗಿದೆ.
ಉತ್ತರ ಕರ್ನಾಟಕ ಭಾಗದಲ್ಲೂ ಅಷ್ಟೇ ಮಳೆಯ ಆರ್ಭಟ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂತದ್ದು ವರ್ಣನ ಅಬ್ಬರಕ್ಕೆ ರಸ್ತೆ ಬಿರುಕು ಬಿಟ್ಟಿವೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಹುನಗುಂದ ಗ್ರಾಮದ ರಸ್ತೆಯಲ್ಲಿ ಸುಮಾರು 200 ಮೀಟರ್ನಷ್ಟು ರಸ್ತೆ ಬಿರುಕು ಬಿಟ್ಟಿರುವಂತದ್ದು. ಹುನಗುಂದ ಮುಗಳಿಕಟ್ಟಿ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದಾಗಿದ್ದು ಹುನಗುಂದ ಗ್ರಾಮದ ಕೆರೆಯ ಏರಿಯಾ ಮೇಲೆ ರಸ್ತೆ ಬಿರುಕು ಬಿಟ್ಟಿದೆ. ಹಾಗೆ ರಸ್ತೆ ಪಕ್ಕದಲ್ಲೇ ಬೃಹತ್ ಕೆರೆ ಇರುವಂತದ್ದು. ಮಳೆ ಹೀಗೆ ಮುಂದುವರೆದ್ರೆ ಕೆರೆ ಹೊಡೆಯುವಂತ ಸಂಭವ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಬಿರುಕು ಬಿಟ್ಟಂತ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಆ ರಸ್ತೆ ಬಿರುಕು ಬಿಟ್ಟಿರುವಂತ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಅಲ್ಲಿ ರಸ್ತೆ ಬಿರುಕು ಬಿಟ್ಟಿದೆ ಅಂತ. ಈ ರಸ್ತೆ ಬಿರುಕು ಬಿಟ್ಟಿರೋ ಒಂದು ಆತಂಕ ಒಂದ್ ಕಡೆ ಆದ್ರೆ ಅದರ ಪಕ್ಕದಲ್ಲೇ ಕೆರೆ ಏರಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಅಕಸ್ಮಾತ್ ಏರಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ಊರೇ ಜಲಾವೃತ ಆಗೋದ್ರ ಜೊತೆಗೆ ಕೊಚ್ಕೊಂಡು ಹೋಗುವಂತ ಸಂಭವ ಇರುವಂತದ್ದು. ಸೊ ಹೀಗಾಗಿನೇ ಆತಂಕ ಎದುರಾಗಿದೆ. ಒಂದ್ ಕಡೆ ಅಲ್ಲಿ ಭೂಕುಸಿತ ಉಂಟಾಗಿ ಇನ್ನೊಂದ್ ಕಡೆ ಆ ರೋಡ್ ಎಲ್ಲ ಬಿರುಕು ಬಿಡ್ತಾ ಇದೆ. ಆ ಕೆರೆ ಏರಿಗೇನಾದ್ರೂ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ಏನ್ ಕತೆನಪ್ಪ ಅಂತ ಆ ಭಾಗದ ಜನ ಕಂಪ್ಲೀಟ್ ಆಗಿ ಆತಂಕಕ್ಕೊಳಗಾಗಿರುವಂತದ್ದು. ಸೊ ಯಾವ ರೀತಿಯಾಗಿ ಅಧಿಕಾರಿಗಳು ಇಲ್ಲಿ ಬಂದು ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶಿಗ್ಗಾಂವ್ ತಾಲೂಕು ಅಂದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸುವಂತ ಕ್ಷೇತ್ರ. ಬಸವರಾಜ ಬೊಮ್ಮಾಯಿ ಅವರು ಶಾಸಕರಾಗಿರುವಂತ ಕ್ಷೇತ್ರ. ಸೊ ಗೃಹ ಸಚಿವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಪ್ರವಾಹ ಮುಂದುವರೆದಿದೆ. ಮಲಪ್ರಭಾ ನದಿ ಪ್ರವಾಹಕ್ಕೆ ಬದಾಮಿಯ ಕ್ಯಾಡ ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಇಲ್ಲಿನ ಜನ 3ನೇ ಬಾರಿ ಪ್ರವಾಹಕ್ಕೆ ತುತ್ತಾಗಿದ್ದು ಸಂತ್ರಸ್ತರನ್ನ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಗೋವನಕೊಪ್ಪ, ಕಾತರಕಿ, ಹೆಬ್ಬಳ್ಳಿ, ಸುಳ್ಳ, ಕಿತ್ತಲಿ ಗ್ರಾಮಗಳಿಗೂ ಕೂಡ ಪ್ರವಾಹದ ನೀರು ನುಗ್ಗಿರುವಂತದ್ದು. ಬದಾಮಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯನವರು ಇವತ್ತು ನೆರೆಪೀಡಿತ ಸ್ಥಳಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ತ್ರಿವೇಣಿ ಸಂಗಮ, ಕೂಡಲ ಸಂಗಮಕ್ಕೂ ಕೂಡ ತಟ್ಟಿರುವಂತದ್ದು. ಈ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇದೆ. ದೇಗುಲದ ಆವರಣಕ್ಕೆ ಪ್ರವಾಹದ ನೀರು ನುಗ್ಗಿದೆ. ಐತಿಹಾಸಿಕ ಸಂಗಮನಾಥನಿಗೆ 3ನೇ ಬಾರಿ ಜಲಕಂಟಕ ಎದುರಾಗಿದೆ. ದೇಗುಲದಲ್ಲಿನ ಪೂಜಾ ವಸ್ತುಗಳು, ಹುಂಡಿಯನ್ನ ಸ್ಥಳಾಂತರ ಮಾಡಿದ್ದಾರೆ. ಪಂಪ್ ಮೂಲಕ ನೀರು ಹೊರಕ್ಕೆ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಕೂಡಲ ಸಂಗಮದಲ್ಲಿ ಇದು ಮೊದಲೇ ಬಾರಿ ಅಲ್ಲ, ಮೊನ್ನೆ ಬಂದಂತ ಸಾಕಷ್ಟು ಧಾರಾಕಾರ ಮಳೆಗೂ ಕೂಡ ಕೂಡಲ ಸಂಗಮ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿತ್ತು. ಈಗ ಮತ್ತೆ ಅದೇ ರೀತಿಯಾದಂತ ಪರಿಸ್ಥಿತಿಯನ್ನ ಎದುರಿಸುವಂತಾಗಿದೆ. ಸ್ವಲ್ಪ ಚೇತರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಸ್ವಲ್ಪ ಈಗಷ್ಟೇ ಚೇತರಿಸಿಕೊಳ್ತಾ ಇದ್ರು ಆ ಭಾಗದ ಜನ. 2 ತಿಂಗಳ ಹಿಂದಷ್ಟೇ ಕೂಡ ಸಾಕಷ್ಟು ಮಳೆ ಸುರಿದಿದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪರಬಾರ್ದಂತ ಕಷ್ಟವನ್ನ ಪಟ್ಟಿದ್ರು. ಈಗ ಮತ್ತೆ ಅದೇ ರೀತಿಯಾದಂತ ಪರಿಸ್ಥಿತಿ ಎದುರಾಗಿದೆ. ಹೊಡೆತದ ಮೇಲೆ ಹೊಡೆತವನ್ನ ಅನುಭವಿಸ್ತಾ ಇದ್ದಾರೆ ಆ ಭಾಗದ ಜನ. ಇದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿಗೆ ಸೇರುವಂತಹ ಒಂದು ಪ್ರದೇಶಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂತ. ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಬದಾಮಿ ಕ್ಷೇತ್ರದ ಪ್ರವಾಸದಲ್ಲಿದ್ದಾರೆ. ಈ ಒಂದು ಗ್ರಾಮಗಳಿಗೂ ಕೂಡ ನೆರೆಪೀಡಿತ ಪ್ರದೇಶಗಳಿಗೆ ಅವರು ಭೇಟಿ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಗ್ರಾಮಕ್ಕೂ ಕೂಡ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವ ರೀತಿಯಾಗಿ ಅಲ್ಲಿ ನೆರೆ ಪರಿಹಾರವನ್ನ ಕೈಗೊಳ್ಳಲಿದ್ದಾರೆ, ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ಪರಿಹಾರವನ್ನ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರ ಕ್ಷೇತ್ರ ಇದೆ, ಮೊದಲ ಬಾರಿಗೆ ಅಲ್ಲ, ಈ ಹಿಂದೆನೂ ಕೂಡ 2 ತಿಂಗಳ ಹಿಂದೆ ಬಂದಿದ್ದಂತ ಧಾರಾಕಾರ ಮಳೆಗೆ ಆ ಒಂದು ಸಂದರ್ಭದಲ್ಲೂ ಕೂಡ ಜಲಾವೃತವಾಗಿತ್ತು. ಈ ಬಾರಿ 40ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತವಾಗ್ತಾ ಇದ್ದಾವೆ ಬದಾಮಿ ತಾಲೂಕಿನಲ್ಲಿ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಪ್ರವಾಸವನ್ನ ಕೈಗೊಂಡು ಅಲ್ಲಿನ ಜನರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಪ್ರವಾಹದ ಅಬ್ಬರ ಜೋರಾಗೇ ಇದೆ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಿದ್ರಿಂದ ಯಾದಗಿರಿ ಜಿಲ್ಲೆಯ ನೀಲಕಂಠರಾಯನಗಡ್ಡಿ ಗ್ರಾಮ ನಡುಗಡ್ಡೆಯಾಗಿದೆ. ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಮುಳುಗಡೆ ಹಂತದಲ್ಲಿದೆ. ಹಾಗೆ ಛಾಯಾ ಭಗವತಿ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿರುವಂತದ್ದು.
ಪ್ರವಾಹ ಹೆಚ್ಚಾಗ್ತಿರೋದ್ರಿಂದ ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿ ತೀರದ ಜನರೆಲ್ಲ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ನದಿ ತೀರಕ್ಕೆ ಹೋಗದಂತೆ ಗ್ರಾಮಗಳ ಜನರಿಗೆ ತಾಲೂಕು ಆಡಳಿತ ಡಂಗೂರ ಸಾರಿ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಎಚ್ಚರಿಕೆಯಿಂದ ಇರಿ, ಯಾಕೆಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡ್ಲಾಗ್ತಾ ಇದೆ ಅಂತ. ಡ್ಯಾಮ್ಲಿಂದ ಹೊರಗೆ ಕಿಸನಿಗೆ ಜಗ್ಗೆ ನೀರು ಬರ್ತಾಂತ ಹುಡುಗರು ಕಡೆ ಕಳಿಸ್ಬಾರ್ದ, ದನ ಕರ ಬಿಡ್ಬಾರ್ದ. ಮಸಳಿ ಯಾವ ಜಗ್ಗೆ ಬಂದ ನೋಡ್ರಿ, ಹೋಗ್ಬಾರ್ದು ನೋಡ್ರಿ. ನಾಳೆಪ್ಪು ಡ್ಯಾಮ್ಲಿಂದ ಹೊರಗೆ ಕಿಸನಿಗೆ ಜಗ್ಗೆ ನೀರು ಬರ್ತಾಂತ ಹುಡುಗರು ಕಡೆ ಕಳಿಸ್ಬಾರ್ದ, ದನ ಕರ ಬಿಡ್ಬಾರ್ದ. ಮಸಳಿ ಯಾವ ಜಗ್ಗೆ ಬಂದ ನೋಡ್ರಿ, ಹೋಗ್ಬಾರ್ದು ನೋಡ್ರಿ. ಕೃಷ್ಣಾ ಹಾಗೂ ತುಂಗಭದ್ರಾ ನದಿ ಪ್ರವಾಹಕ್ಕೆ ರಾಯಚೂರು ಜಿಲ್ಲೆ ಮತ್ತೊಮ್ಮೆ ಪ್ರವಾಹಕ್ಕೆ ತುತ್ತಾಗಿದೆ. ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಹೆಚ್ಚು ನೀರನ್ನ ಬಿಟ್ಟಿರುವುದರಿಂದ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಹಾಗೂ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಸೇತುವೆ ಮುಳುಗಡೆ ಆಗಿದೆ. ಹೂವಿನ ಹೆಡಗಿ ಸೇತುವೆ ಮುಳುಗಿರೋದ್ರಿಂದ ರಾಯಚೂರು ಕಲಬುರಗಿ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗೋಗಿದೆ. ಇನ್ನು ಕೊಪ್ಪರದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನ ಪ್ರವಾಹ ಸುತ್ತುವರೆದಿರುವಂತದ್ದು. ಎಲೆ ಬಿಚ್ಚಾಲಿಯ ರಾಯರ ಬೃಂದಾವನ ಕೂಡ ಮುಳುಗಡೆ ಆಗಿದೆ. ಒಂದಷ್ಟು ಜಮೀನುಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ರಕ್ಷಣಾ ಕಾರ್ಯಕ್ಕೆ ಜಿಲ್ಲಾಡಳಿತ ಸೇನೆಯ ನೆರವನ್ನ ಕೇಳಿದೆ. ಯಾಕೆಂದ್ರೆ ಸಾಕಷ್ಟು ರಕ್ಷಣೆಯನ್ನ ಮಾಡುವಂತ ಕೆಲಸವನ್ನ ಜಿಲ್ಲಾಡಳಿತ ಅಗ್ನಿಶಾಮಕ ದಳದವರನ್ನ ಉಪಯೋಗಿಸಿಕೊಂಡು ಮಾಡ್ತಾನೆ ಇದೆ. ಆದ್ರೆ ಇನ್ನು ಸಾಕಷ್ಟು ಇಲ್ಲಿ ಪ್ರಮುಖವಾಗಿ NDRF ಸಿಬ್ಬಂದಿ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸೇನೆಯ ನೆರವನ್ನ ಕೇಳ್ತಾ ಇದೆ ರಾಯಚೂರು ಜಿಲ್ಲಾಡಳಿತ. ಗಮನಿಸ್ತಾ ಇದ್ದೀರಾ ನೀವು ಕೂಡ ಯಾವ ರೀತಿಯಾಗಿ ಜಲಾವೃತವಾಗಿದ್ದಾವೆ ಗ್ರಾಮಗಳು, ದೇವಸ್ಥಾನಗಳು. ಇನ್ನು ಒಂದ್ ಕಡೆ ನಡುಗಡ್ಡೆ ಆಗಿರುವಂತದ್ದು. ಸಾಕಷ್ಟು ಗ್ರಾಮಗಳು ಎಲ್ಲಿಗೆ ಹೋಗ್ಬೇಕು ಏನು ಎತ್ತ ಅನ್ನೋದೇ ತೋಚ್ತಾ ಇಲ್ಲ ಆ ಭಾಗದ ಜನರಲ್ಲಿ. ಯಾಕೆಂದ್ರೆ ದಿಢೀರ್ ಅಂತ ಒಂದೇ ಸಲ ಈಗ 3 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗಿರುವಂತದ್ದು. ಸೊ ಹೀಗಾಗಿನೇ ಸೇತುವೆಗಳೆಲ್ಲವೂ ಕೂಡ ಮುಳುಗಡೆ ಆಗೋಗಿದೆ, ಸಂಪರ್ಕಗಳೆಲ್ಲವೂ ಕೂಡ ಕಡಿತವಾಗಿರುವಂತದ್ದು. ಇದು ರಾಯಚೂರು ಜಿಲ್ಲೆಯ ದೃಶ್ಯಾವಳಿಯನ್ನ ನಾವು ತೋರಿಸ್ತಾ ಇರುವಂತದ್ದು. ಯಾಕೆಂದ್ರೆ ನಾರಾಯಣಪುರ ಜಲಾಶಯ ಇದೆಯಲ್ಲ, ಅಂದ್ರೆ ಬಸವಸಾಗರ ಜಲಾಶಯ ಅಲ್ಲಿಂದ ಸಾಕಷ್ಟು ಕ್ಯೂಸೆಕ್ ನೀರನ್ನ ಬಿಡ್ಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಭಾಗದ ಸಾಕಷ್ಟು ಗ್ರಾಮಗಳು ನಡುಗಡ್ಡೆ ಆಗಿದೆ. ಇನ್ನ ಕೆಲವೊಂದು ಗ್ರಾಮಗಳ ಜನರನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಲಾಗಿರುವಂತದ್ದು. ಇನ್ನು ಜಿಲ್ಲಾಡಳಿತ ರಕ್ಷಣೆಗೋಸ್ಕರ ಸೇನೆಯ ನೆರವನ್ನ ಕೂಡ ಕೇಳಿದೆ. NDRF ಅಥವಾ ಸೇನೆ ಯಾರು ಬಂದ್ರು ಓಕೆ, ಅಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅವರು ಒಂದು ಸೇನೆ ಮತ್ತು NDRF ಸಿಬ್ಬಂದಿಯ ನಿರೀಕ್ಷೆಯಲ್ಲಿದ್ದಾರೆ ರಾಯಚೂರಿನ ಜಿಲ್ಲಾಡಳಿತದವರು. ಸೊ ಸರ್ಕಾರ ಯಾವಾಗ ಕಳಿಸ್ಕೊಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಇರುವಂತದ್ದು. ನಕಲಿ ವೋಟರ್ ID ಕೇಸ್ನಲ್ಲಿ ಮುನಿರತ್ನ ಪಾತ್ರ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾನೆ ಇರುವಂತದ್ದು. ಇನ್ನು ಶಾಸಕರಾಗಿ ಗೆದ್ದಾಗ ಬಿಜೆಪಿ ನಾಯಕರ ಅವಹೇಳನ ಮಾಡಲಾಗಿತ್ತು. ಕಳೆದ ವರ್ಷ ಆಡಿದಂತ ಮಾತೆ ಈಗ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಮುನಿರತ್ನ ಅವರಿಗೆ ಏನಾಗ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿರಬಹುದು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರಿಗೆ ಕಾಟ ಕೊಟ್ಟಿದ್ದೇನೆ, ಮುಂದೇನೂ ಕೂಡ ಕೊಡ್ತೀನಿ. ಬಿಜೆಪಿ ಹಿರಿಯ ನಾಯಕರ ಬಗ್ಗೆ ಅಂದು ಮುನಿರತ್ನ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಇದೆಲ್ಲದರ ವಿಡಿಯೋ ಹೈಕಮಾಂಡ್ಗೆ ತಲುಪಿದೆಯಂತೆ. ತಲುಪಿಸಿದ್ದಾರೆ ಆ ಒಂದು ಕ್ಷೇತ್ರಕ್ಕೆ ನಿಲ್ಲುವಂತವರು, ಹಾಗೆ ಕಾರ್ಯಕರ್ತರು. ಮುನಿರತ್ನ ವಿರುದ್ಧ ಹೋರಾಟಕ್ಕೆ ತುಳಸಿಗೆ ಹೈಕಮಾಂಡೇ ಸೂಚನೆಯನ್ನ ನೀಡಿದೆಯಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಅದಕ್ಕೆ BSY ಅಶ್ವಥ್ ನಾರಾಯಣ ಕೇಳಿದ್ರು ಕೂಡ ಒಪ್ತಾ ಇಲ್ಲ ಮುನಿರಾಜು ಗೌಡ. BL ಸಂತೋಷ್ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಕೇಸ್ ವಾಪಸ್ ಅಂತ ಹೇಳ್ತಾ ಇದ್ದಾರೆ ತುಳಸಿ ಅವರು. ಸೊ ಹೀಗಾಗಿ ಬಿಜೆಪಿ ಹೈಕಮಾಂಡ್ ನಿರ್ಧಾರದ ಮೇಲಿದೆ ಮುನಿರತ್ನ ಅವರ ಭವಿಷ್ಯ. ಆ ವಿಜಯೋತ್ಸವ ಭಾಷಣವೇ ಮುನಿರತ್ನಗೆ ಮಗ್ಗುಲ ಮುಳ್ಳಾಗುವಂತ ಸಾಧ್ಯತೆ ಇದೆ. ನ್ಯೂಸ್ 18ಗೂ ಸಿಕ್ಕಿದೆ ಮುನಿರತ್ನ ವಿವಾದಾತ್ಮಕ ವಿಡಿಯೋ. ಏನಂತ ಮಾತನಾಡಿದ್ರು ಅವತ್ತು ಗೆದ್ದಂತ ಸಂದರ್ಭದಲ್ಲಿ, ಗೆದ್ದಂತ ಜೋಶ್ನಲ್ಲಿ ಮುನಿರತ್ನ ಅವರು ಅಂತ. ಯಾಕೆಂದ್ರೆ ಅವತ್ತು ಒಂದು ದೊಡ್ಡ ಮುನಿರತ್ನ ಅವರನ್ನ ಸೋಲಿಸಬೇಕು ಅಂತ ಬಿಜೆಪಿ ಒಂದ್ ಕಡೆ, JDS ಒಂದ್ ಕಡೆ ಇಲ್ಲಿ ಸತತವಾಗಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು, ಆಗಿರ್ಲಿಲ್ಲ. ಮುನಿರತ್ನ ಅವರು ಜಯಬೇರಿಯನ್ನ ಬಾರಿಸಿದ್ರು. ಆದ್ರೆ ನಕಲಿ ವೋಟರ್ ID ಅನ್ನೋದು ದೊಡ್ಡ ಒಂದು ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾದ್ರೆ ಏನ್ ಮಾತನಾಡಿದ್ರು ಅವತ್ತು ಮುನಿರತ್ನ ಅವರು ಅನ್ನೋದನ್ನ ನೋಡ್ಕೊಂಬರೋಣ. ಬಿಜೆಪಿ ಪಾರ್ಟಿ
ದೇಶ ಎಲ್ಲ ಓಡಾಡ್ತಾರೆ. ಎಲ್ಲಿ ಓಡಾಡೋದವ್ರು ಅಂದ್ರೆ 100 ಅಡಿ ರೋಡ್ ಇರ್ಬೇಕು, ಅಲ್ಲಿ ಮಾತ್ರ ನಾವು ಓಡಾಡೋದು. ಈ ನಿಮ್ಮ ಮುನಿರತ್ನ ಸೋಲ್ಸೋದಕ್ಕೆ PK ನಗರದಕ್ಕೂ ಬಂದಾರ ಅವ್ರ ಲೆಕ್ಕ ಆಗೋದು. ಅಂದ್ರೆ ಅಮಿತ್ ಶಾಗೂ ಗೊತ್ತು PK ನಗರದಲ್ಲಿ ಓಟ್ ಐತೆ, ಮುನಿರತ್ನನಿಗೆ ಇಲ್ಲಿ ಹೋಗ್ಬೇಕು ನಾನು. ಪಾಪ ಬಿಜೆಪಿ ಪಕ್ಷದ ಇಲ್ಲಿರು ಬಹಳ ಜನ ಈ ಸಾರಿ ಏನೋ ಮಾಡ್ಬಿಟ್ಟಿವಿ, ಏನೋ ಮಾಡ್ಬಿಡ್ತೀವಿ. ಏನ್ ಮಾಡ್ತೀವಿ ಹೇಳ್ರಿ, ಏನೋ ಮಾಡ್ಬಿಡ್ತೀವಿ. 8 ವರ್ಷದಿಂದ ಮಾಡ್ತಾನೆ ಅವ್ರೆ, ನಾವು ನೋಡ್ತಾನೆ. ಸಾಲದ ಅದಕ್ಕೆ ಇನ್ನೂ 5 ವರ್ಷ ಸಿಗಾಕೊಂಡವ್ರು ನನಗೆ. ಏನೋ ಬಿಡುಗಡೆ ಆಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ರೆ ತಿರ್ಗಾ ಸಿಗಾಕೊಂಡ, ತಿರ್ಗಾ ಇನ್ನೂ ಒಂದು ರೌಂಡ್ ಶುರು ಮಾಡ್ಬೇಕು. ಮಾಡೋಣ ಬೇಡವಾ? ಮಾಡೋಣಲ್ವಾ? ಮಾಡಲಿಲ್ಲ ಅಂದ್ರೆ ಹೇಳಿದ್ ಮತ್ತೆ ಕೇಳಲ್ಲ. ಯಾಕಂದ್ರೆ 50 ವರ್ಷದಿಂದ ದಪ್ಪ ಆಗ್ಬಿಟ್ಟೈತೆ ಬೇರುಗಳು, ಆ ಬೇರೆಲ್ಲ ಸಣ್ಣ ಮಾಡ್ಬೇಕು. ಇಲ್ಲ ಅಂದ್ರೆ ದಿನಾಲು ಯಾರೋ ಅಂಗಡಿ ಕಟ್ಕೊಂತವ್ರು, ನೆಮ್ಮದಿ ಆಗಿಲ್ಲ ಅಂದ್ರೆ ಇವರು ಕಾಸು ಕೊಡ್ಬೇಕಾಯ್ತು. ಈಗೇನೋ ಪಾಪ ಅಲ್ಲೇನೋ ಬ್ರೆಡ್ ಬಿನ್ನು ಹಣ್ಣು ಮಾಡೋದು, ಅವರು ಕಾಸು ಕೊಡ್ಬೇಕಾಯ್ತು. ಮಾಂಸ ಮಾಡೋರು ಭಾನುವಾರ ಮಾಂಸ ಕೊಡ್ಬೇಕು, ತರಕಾರಿ ಮಾಡೋರು ಬೆಳಗ್ಗೆ ತರಕಾರಿ ಕೊಡ್ಬೇಕು, ಹಣ್ಣು ವ್ಯಾಪಾರ ಮಾಡೋರು ಹಣ್ಣು ಕೊಡ್ಬೇಕು. ಎಲ್ಲ ನಿಮ್ಗೆಲ್ಲ ಗೊತ್ತಿರ್ಲಿ, ಬಿಜೆಪಿ ಪಾರ್ಟಿ ದೇಶ ಎಲ್ಲ ಓಡಾಡ್ತಾರೆ. ಎಲ್ಲಿ ಓಡಾಡೋದವ್ರು ಅಂದ್ರೆ 100 ಅಡಿ ರೋಡ್ ಇರ್ಬೇಕು. ನೋಡಿದ್ರಲ್ಲ, ಬಿಜೆಪಿ ಸರ್ಕಾರ ಬರ್ಲಿಕ್ಕೋಸ್ಕರ ಇಲ್ಲಿ ಮುನಿರತ್ನ ಅವರು ರಾಜೀನಾಮೆ ಕೊಟ್ಟಿದ್ರು. ಆದ್ರೆ ಅದೇ ಬಿಜೆಪಿಯ ವಿರುದ್ಧ ಅವರು ಗೆದ್ದಂತ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು ಅಂತ ಆ ವಿಡಿಯೋ, ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋನ News18 ಕನ್ನಡದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಇದೇ ವಿಡಿಯೋಗಳನ್ನ ಹೈಕಮಾಂಡ್ಗೆ ರವಾನಿಸಲಾಗಿದೆ. ಅವತ್ತು ಹೆಂಗಂದಿದ್ರು, ಅವತ್ತು ನಮ್ಮ ಕಾರ್ಯಕರ್ತರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು, ಅವತ್ತು ಅಮಿತ್ ಶಾ ಅವ್ರ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ಇವರು ಮಾತನಾಡಿದ್ರು ಅಂತೆಲ್ಲ ಈಗ ಆಲ್ರೆಡಿ ವಿಡಿಯೋವನ್ನ ಕಳಿಸಲಾಗಿರುವಂತದ್ದು. ಸೊ ಹೀಗಾಗಿ ಇವರಿಗೆ ಟಿಕೆಟ್ ಅನ್ನ ಕೊಡೋದು ಬೇಡ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿನೇ ಹಗ್ಗ ಜಗ್ಗಾಟ ಮುಂದುವರೆದಿದೆ.